ಇವೆಂಟ್ ನಡೆದಿರತ್ತೆ. ಸೊ ಅದನ್ನ ಹೇಳ್ಬೇಕಿದ್ರೆ ನಾವ್ ಹೇಗೆ ಸೆಕೆಂಡ್ ಫಾರ್ಮ್ ವರ್ಬ್ ನ ಯೂಸ್ ಮಾಡ್ಬೇಕು ಪಾಸ್ಟ್ ಟೆನ್ಸ್ ಸೆಂಟೆನ್ಸ್ ಅಲ್ಲಿ ಅಂತ ವಿಲ್ ಬಿ ಲರ್ನಿಂಗ್ ಇನ್ ಟುಡೇಸ್ ಕ್ಲಾಸ್. ಓಕೆ, ಸೊ ಪ್ರೀವಿಯಸ್ ಕ್ಲಾಸ್ ವಿ ಆಲ್ರೆಡಿ ಲರ್ನ್ ರೈಟ್ 3 ಫಾರ್ಮ್ಸ್ ಆಫ್ ವರ್ಬ್ಸ್ ಬಗ್ಗೆ ಕಲ್ತಿದ್ವಿ. ಸೊ ಅದರಲ್ಲಿ ಸೆಕೆಂಡ್ ಫಾರ್ಮ್ ವರ್ಬ್ ಅಂದ್ರೆ ಸೆಕೆಂಡ್ ಕಾಲಮ್ ಅಲ್ಲಿ ಏನಿದೆ, ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ದ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ವರ್ಬ್. ಸೊ ಏನಕ್ಕೆ ನಾವು ಅದನ್ನ ಪಾಸ್ಟ್ ಟೆನ್ಸ್ ಫಾರ್ಮ್ ಅಂತ ಹೇಳ್ತೀವಿ? ಬಿಕಾಸ್ ದ ಸೆಕೆಂಡ್ ಫಾರ್ಮ್ ವರ್ಬ್ ಇಸ್ ಯೂಸ್ಡ್ ಓನ್ಲಿ ಇನ್ ಪಾಸ್ಟ್ ಟೆನ್ಸ್. ಸೊ ನಾವು ಸೆಕೆಂಡ್ ಫಾರ್ಮ್ ನ ಪ್ರೆಸೆಂಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಇದು ಯಾವ್ದ್ರಲ್ಲೂ ನಾವು ಬಳಸಲ್ಲ. ವಿ ಯೂಸ್ ದ ಸೆಕೆಂಡ್ ಫಾರ್ಮ್ ಓನ್ಲಿ ಇನ್ ಪಾಸ್ಟ್ ಟೆನ್ಸ್ ಸ್ಟೇಟ್ಮೆಂಟ್. ಓಕೆ, ಸೊ ದಟ್ ಇಸ್ ವೈ ದ ಸೆಕೆಂಡ್ ಫಾರ್ಮ್ ವರ್ಬ್ ಇಸ್ ಆಲ್ಸೋ ಕಾಲ್ಡ್ ಆಸ್ ದ past tense form of verb. Okay, so today's topic it's very simple. ಸೊ ಹೇಗೆ ಒಂದು ಸೆಂಟೆನ್ಸ್ ಅಲ್ಲಿ ಸೆಕೆಂಡ್ ಫಾರ್ಮ್ ವರ್ಬ್ ನ ಯೂಸ್ ಮಾಡಬೇಕು ಅಂತ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಕಲಿತೇವೆ. ಓಕೆ, ಸೊ ಸಿಂಪಲ್ ಪಾಸ್ಟ್ ಅಥವಾ ಪಾಸ್ಟ್ ಟೆನ್ಸ್ ವಿ ಯೂಸ್ ಸೆಕೆಂಡ್ ಫಾರ್ಮ್ ವರ್ಬ್. ಸೊ ಅಲ್ಲಿ ಏನ್ ಒಂದು ಡೆಫಿನೇಷನ್ ಕೊಟ್ಟಿದ್ದಾರೆ ಪಾಸ್ಟ್ ಟೆನ್ಸ್ ಗೆ ಅಂತ ಹೇಳಿದ್ರೆ, ಟು ಎಕ್ಸ್ಪ್ರೆಸ್ ದಿ ಐಡಿಯಾ ದಟ್ ಅನ್ ಆಕ್ಷನ್ ಸ್ಟಾರ್ಟೆಡ್ ಅಂಡ್ ಫಿನಿಶ್ಡ್ ಅಟ್ ಅ ಸ್ಪೆಸಿಫಿಕ್ ಟೈಮ್ ಇನ್ ದ ಪಾಸ್ಟ್. ಸೊ ಈಗ ಹಿಂದೆ ಭೂತಕಾಲದಲ್ಲಿ ಯಾವುದೋ ಒಂದು ಸ್ಪೆಸಿಫಿಕ್ ಟೈಮ್ ಅಲ್ಲಿ ಸ್ಟಾರ್ಟ್ ಆಗಿ ಮತ್ತೆ ಎಂಡ್ ಆಗಿರುವಂತ ಆಕ್ಷನ್ ಬಗ್ಗೆ ಹೇಳುವಾಗ ನಾವಲ್ಲಿ ಸೆಕೆಂಡ್ ಫಾರ್ಮ್ ವರ್ಬ್ ನ ಯೂಸ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್ ಯೆಸ್ಟರ್ಡೇ ಅಥವಾ ಟುಡೇ ಮಾರ್ನಿಂಗ್ ಅಥವಾ ಯೆಸ್ಟರ್ಡೇ ಈವ್ನಿಂಗ್. ಸೊ ಈ ರೀತಿ ಒಂದು ಸ್ಪೆಸಿಫಿಕ್ ಟೈಮ್ ಅಲ್ಲಿ ಸ್ಟಾರ್ಟ್ ಆಗಿ ಎಂಡ್ ಆಗಿರುವಂತ ಆಕ್ಷನ್ ಬಗ್ಗೆ ಹೇಳುವಾಗ ನಾವಲ್ಲಿ ಸಿಂಪಲ್ ಪಾಸ್ಟ್ ಅಥವಾ ಪಾಸ್ಟ್ ಟೆನ್ಸ್ ಅಂತ ಹೇಳ್ತೇವೆ. ಸೊ ಐ ವಿಲ್ ಗೋ. ಸೊ ವಿಲ್ ಅಂದ್ರೆ ಇದು ಫ್ಯೂಚರ್ ಟೆನ್ಸ್ ಅನ್ನ ಹೇಳತ್ತೆ, ಅಂದ್ರೆ ಇನ್ನೂ ಆಗಿಲ್ಲ ಒಂದು ಆಕ್ಷನ್, ಮುಂದಕ್ಕೆ ನಡೆಯೋದ್ರ ಬಗ್ಗೆ ಮಾತಾಡ್ತೇವೆ. ಐ ವಿಲ್ ಗೋ. ಸೊ ವಿಲ್ ಜೊತೆ ನಾವಲ್ಲಿ ಫಸ್ಟ್ ಫಾರ್ಮ್ ಯೂಸ್ ಮಾಡ್ತೀವಿ ವೆನ್ ಯು ಆರ್ ಟಾಕಿಂಗ್ ಅಬೌಟ್ ಫ್ಯೂಚರ್ ಟೆನ್ಸ್. ನಾನು ಹೋದೆ. ಸೊ ಇಲ್ಲಿ ಆಗ್ಲೇ ಇವೆಂಟ್ ಮುಗ್ದೋಗಿದೆ, ಸೊ ನಾನು ಆಗ್ಲೇ ಹೊರಟೋಗಿದ್ದೀನಿ ಅಂತ ಹೇಳುವಾಗ ನಾನಲ್ಲಿ ಸೆಕೆಂಡ್ ಫಾರ್ಮ್ ವರ್ಬ್ ನ ಯೂಸ್ ಮಾಡ್ತಾ ಇದ್ದೀನಿ. ಐ ವೆಂಟ್ ದೇರ್ ಯೆಸ್ಟರ್ಡೇ. ಓಕೆ, ಸೊ ಫ್ಯೂಚರ್ ಟೆನ್ಸ್ ಹೇಳುವಾಗ ವಿಲ್ ಜೊತೆ ಫಸ್ಟ್ ಫಾರ್ಮ್ ಬರುತ್ತೆ, ಅಂಡ್ ಅದೇ ಪಾಸ್ಟ್ ಟೆನ್ಸ್ ಹೇಳ್ಬೇಕಾದ್ರೆ ನಾವು ವೆಂಟ್ ಅಂತ ಸೆಕೆಂಡ್ ಫಾರ್ಮ್ ವರ್ಬ್ ನ ಯೂಸ್ ಮಾಡ್ತೇವೆ. ಓಕೆ, ಐ ವೆಂಟ್ ದೇರ್ ಯೆಸ್ಟರ್ಡೇ. ಸೊ ನಮಗೆ ಇಲ್ಲಿ ಪಾಸ್ಟ್ ಟೆನ್ಸ್ ಹೇಳ್ಬೇಕಿದ್ರೆ ಯಾವುದೇ ತರದ ಹೆಲ್ಪಿಂಗ್ ವರ್ಬ್ ರಿಕ್ವೈರ್ಡ್ ಇರಲ್ಲ. ಸೊ ಏನಕ್ಕೆ ನಾವಿಲ್ಲಿ ಹೆಲ್ಪಿಂಗ್ ವರ್ಬ್ ನ ತಗೊಳ್ತಿಲ್ಲ ಅಂತ ಹೇಳಿದ್ರೆ, ಬಿಕಾಸ್ ನಮಗೆ ಸೆಕೆಂಡ್ ಕಾಲಮ್ ಅಲ್ಲಿ ಆಗ್ಲೇ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ವರ್ಬ್ ನ ಡಿರೈವ್ ಮಾಡಿ ಕೊಟ್ಟಿದ್ದಾರೆ. ಬಟ್ ಫ್ಯೂಚರ್ ಟೆನ್ಸ್ ಅಂತಾನೆ ಯಾವುದೇ ಫಾರ್ಮ್ ಆಫ್ ವರ್ಬ್ ಇಲ್ಲದೆ ಇರೋದ್ರಿಂದ ನಾವು ವಿಲ್ ಅನ್ನೋ ಹೆಲ್ಪಿಂಗ್ ವರ್ಬ್ ಜೊತೆನಲ್ಲಿ ಗೋ ಅಂತ ಯೂಸ್ ಮಾಡ್ತೀವಿ ಫ್ಯೂಚರ್ ಟೆನ್ಸ್ ಬಂದಾಗ. ಬಟ್ ಪಾಸ್ಟ್ ಟೆನ್ಸ್ ನಮಗೆ ಆಗ್ಲೇ ಸೆಕೆಂಡ್ ಫಾರ್ಮ್ ವರ್ಬ್ಸ್ ನ ಡಿರೈವ್ ಮಾಡಿ ಕೊಟ್ಟಿದಾರಲ್ವಾ. ಸೊ ದಟ್ ಇಸ್ ವೈ ನಾವು ಬರೀ ಸೆಕೆಂಡ್ ಫಾರ್ಮ್ ವರ್ಬ್ ಮಾತ್ರ ಯೂಸ್ ಮಾಡ್ಬೇಕು ವಿತೌಟ್ ಎನಿ ಕೈಂಡ್ ಆಫ್ ಹೆಲ್ಪಿಂಗ್ ವರ್ಬ್ ಬಿಹೈಂಡ್ ದಟ್. ಓಕೆ, ಸೊ ನಾನು ಹೋದೆ ಅಂತ ಹೇಳಿದ್ರೆ ಐ ವೆಂಟ್ ದೇರ್ ಯೆಸ್ಟರ್ಡೇ. ಸೊ ಐ ವಾಸ್ ವೆಂಟ್. ಸೊ ತುಂಬಾ ಜನ ಮಾಡೋ ಮಿಸ್ಟೇಕ್ ಏನಂದ್ರೆ, ಪಾಸ್ಟ್ ಟೆನ್ಸ್ ಸ್ಟೇಟ್ಮೆಂಟ್ ಅನ್ನ ಹೇಳ್ಬೇಕಿದ್ರೆ ವಾಸ್ ಅನ್ನೋ ಹೆಲ್ಪಿಂಗ್ ವರ್ಬ್ ನ ಕೂಡ ಯೂಸ್ ಮಾಡ್ತಾರೆ, ವಿಚ್ ಇಸ್ ನಾಟ್ ರಿಕ್ವೈರ್ಡ್. ಓಕೆ, ಸೊ ನಾನು ಹೋದೆ ಅನ್ನೋದಕ್ಕೆ ವಾಸ್ ಅನ್ನೋ ಹೆಲ್ಪಿಂಗ್ ವರ್ಬ್ ಬೇಡವಾಗತ್ತೆ. ಯು ಜಸ್ಟ್ ಸೇ ಐ ವೆಂಟ್. ಅವನು ಬಂದ. ಸೊ ಅವ್ನು ಬಂದ ಅಂದ್ರೆ ಇದು ಕೂಡ ಇವೆಂಟ್ ಆಗ್ಲೇ ಮುಗ್ದು ಹೋಗಿದೆ. ಸೊ ಇಲ್ಲೂ ಕೂಡ ವಾಸ್ ಅಂತ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡೋ ನೆಸೆಸಿಟಿ ಇಲ್ಲ. ಓಕೆ, ಸೊ ಅಗೇನ್ ವಾಸ್ ತೆಗೆದ್ಬಿಟ್ಟು ನಾನು ಬರೀ ಹಿ ಕೇಮ್ ಅಂತ ಹೇಳ್ತೀನಿ. ಓಕೆ, ನಾನು ನಿನ್ನೆ ಅವನನ್ನ ಭೇಟಿಯಾದೆ. ಸೊ ಭೇಟಿ ಆಗೋದಕ್ಕೆ ನಾವೇನ್ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ? ಮೀಟ್. ಸೊ ಮೀಟ್ ಅನ್ನೋದನ್ನ ನಾವು ಸೆಕೆಂಡ್ ಫಾರ್ಮ್ ವರ್ಬ್ ನಲ್ಲಿ ಮೆಟ್ ಅಂತ ಹೇಳ್ತೀವಿ. ಸೊ ನಾನು ನಿನ್ನೆ ಅವರನ್ನ ಭೇಟಿ ಆದೆ ಅಂದ್ರೆ ಐ ಮೆಟ್ ಹಿಮ್ ಯೆಸ್ಟರ್ಡೇ. ಸೊ ಇಲ್ಲಿ ಕೂಡ ಹ್ಯಾಡ್ ಆಗ್ಲಿ ವಾಸ್ ಆಗ್ಲಿ ಯಾವುದೇ ತರದ ಹೆಲ್ಪಿಂಗ್ ವರ್ಬ್ ಬೇಡ. ಐ ಹ್ಯಾಡ್ ಮೆಟ್ ಹಿಮ್ ಅಥವಾ ಐ ವಾಸ್ ಮೆಟ್ ಹಿಮ್ ಯೆಸ್ಟರ್ಡೇ ಇದೆಲ್ಲ ಕೂಡ ತಪ್ಪಾಗತ್ತೆ. ಪಾಸ್ಟ್ ಟೆನ್ಸ್ ಸ್ಟೇಟ್ಮೆಂಟ್ ಭೂತಕಾಲದಲ್ಲಿ ನಡೆದಿರುವ ಆಕ್ಷನ್ ಬಗ್ಗೆ ಹೇಳ್ಬೇಕಿದ್ರೆ ಬರೀ ಸೆಕೆಂಡ್ ಫಾರ್ಮ್ ಮೇನ್ ವರ್ಬ್ ಏನಿರುತ್ತೆ ಅದನ್ನ ಮಾತ್ರ ನಾವು ಯೂಸ್ ಮಾಡ್ತೇವೆ. ಓಕೆ, ಐ ಮೆಟ್ ಹಿಮ್ ಯೆಸ್ಟರ್ಡೇ. ಅವನ್ ಇವತ್ ಬೆಳಿಗ್ಗೆ ನನಗ್ ಕಾಲ್ ಮಾಡ್ದ. ಈ ಹ್ಯಾಡ್ ಕಾಲ್ಡ್ ಮೀ ದಿಸ್ ಮಾರ್ನಿಂಗ್. ಸೊ ಇಲ್ಲಿ ತುಂಬಾ ಜನ ಏನ್ ಕನ್ಫ್ಯೂಸ್ ಮಾಡ್ತಾರೆ. ಸೊ ಹೋಲ್ ಡೇ, ಇವತ್ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಏನಿದೆ ಹೋಲ್ ಡೇ ದೇ ಕನ್ಸಿಡರ್ ಟು ಬಿ ಪ್ರೆಸೆಂಟ್ ಟೆನ್ಸ್. ಓಕೆ, ಬಟ್ ಇವಾಗ ನಾವು ಕ್ಲಾಸ್ ಏನ್ ಮಾಡ್ತಿದ್ದೀವಿ ಓನ್ಲಿ ದಿಸ್ ಇಸ್ ಪ್ರೆಸೆಂಟ್. ಈ ದಿನದಲ್ಲಿ ಆಗ್ಲೇ ಬೆಳಿಗ್ಗೆ ಮುಗ್ದು ಹೋಗಿರೋದು ನನಗೆ ಪಾಸ್ಟ್ ಆಗತ್ತೆ. ಈ ದಿನದಲ್ಲಿ ಮುಂದೆ ನಡೆಯೋದು ನನಗೆ ಫ್ಯೂಚರ್ ಟೆನ್ಸ್ ಆಗತ್ತೆ. ಓಕೆನಾ? ಸೊ ಇವತ್ ಬೆಳಿಗ್ಗೆ ನನಗೆ ಕಾಲ್ ಮಾಡಿದ್ದ ಅಂತ ಹೇಳಿದ್ರೆ ಈವೆಂಟ್ ಇಸ್ ಆಲ್ರೆಡಿ ಓವರ್ ದೆ ಅಲ್ವಾ. ಸೊ ಇವೆಂಟ್ ಆಗ್ಲೇ ಮುಗ್ದು ಹೋಗಿರೋದ್ರಿಂದ ಕಾಲ್ಡ್ ಅಂತ ನಾನು ಸೆಕೆಂಡ್ ಫಾರ್ಮ್ ವರ್ಬ್ ನ ಡೈರೆಕ್ಟ್ ಆಗಿ ಯೂಸ್ ಮಾಡ್ತೇನೆ. ಓಕೆ, ಹಿ ಕಾಲ್ಡ್ ಮೀ ದಿಸ್ ಮಾರ್ನಿಂಗ್. ಸೊ ಅಗೇನ್ ಅಲ್ಲಿ ಹ್ಯಾಡ್ ಅನ್ನೋ ಹೆಲ್ಪಿಂಗ್ ವರ್ಬ್ ನಾಟ್ ರಿಕ್ವೈರ್ಡ್. ಓಕೆ, ಸೊ ಕೆಲವರು ಡೌಟ್ ಏನ್ ಕೇಳ್ತಾರೆ, ನಾವು ಪಾಸ್ಟ್ ಟೆನ್ಸ್ ಸ್ಟೇಟ್ಮೆಂಟ್ ಹೇಳ್ಬೇಕಿದ್ರೆ ರೆಗ್ಯುಲರ್ ವರ್ಬ್ ಯೂಸ್ ಮಾಡ್ಬೇಕಾ ಇರ್ರೆಗ್ಯುಲರ್ ವರ್ಬ್ ಯೂಸ್ ಮಾಡ್ಬೇಕಾ ಅಂತ ಕೇಳ್ತಾರೆ. ಸೊ ದಟ್ ಡಸಂಟ್ ಮ್ಯಾಟರ್ ಹಿಯರ್. ಸೊ ರೆಗ್ಯುಲರ್ ಇರ್ರೆಗ್ಯುಲರ್ ದಟ್ ವಿ ಡೋಂಟ್ ಕನ್ಸಿಡರ್ ದಟ್, ಬಿಕಾಸ್ ಅಂಟಿಲ್ ಅಂಡ್ ಅನ್ಲೆಸ್ ನಾವ್ ಯಾವ ಆಕ್ಷನ್ ಬಗ್ಗೆ ಮಾತಾಡ್ತಿದೀವಿ ಅದನ್ನ ಕರೆಕ್ಟ್ ಆಗಿ ನಾವು ಸೆಕೆಂಡ್ ಫಾರ್ಮ್ ಅಲ್ಲಿ ಬರಿಬೇಕು. ಇಟ್ ಕ್ಯಾನ್ ಈದರ್ ಬಿ ರೆಗ್ಯುಲರ್ ಆರ್ ಇರ್ರೆಗ್ಯುಲರ್ ವರ್ಬ್, ದಟ್ ಡಸಂಟ್ ಮ್ಯಾಟರ್. ಸೊ ಈಗ ಮೆಟ್ ಅನ್ನೋದು ಏನಾಗುತ್ತೆ, ಇಟ್ಸ್ ಇರ್ರೆಗ್ಯುಲರ್ ವರ್ಬ್. ಕಾಲ್ಡ್ ಅನ್ನೋದು ರೆಗ್ಯುಲರ್ ವರ್ಬ್.
ಸೊ ನಾವಲ್ಲಿ ಜಸ್ಟ್ ಯಾವ ಆಕ್ಷನ್ ಬಗ್ಗೆ ಮಾತಾಡ್ತಿದೀವಿ ಅದನ್ನ ಕರೆಕ್ಟ್ ಆಗಿ ಸೆಕೆಂಡ್ ಫಾರ್ಮ್ ಅಲ್ಲಿ ಬರಿಬೇಕು. ಅದು ರೆಗ್ಯುಲರ್ ಇರ್ರೆಗ್ಯುಲರ್ ಅಂತ ನಾವು ಕನ್ಸಿಡರ್ ಮಾಡಲ್ಲ. ಓಕೆ, ಸೊ ವೆನ್ ಎವರ್ ಯು ಹ್ಯಾವ್ ಟು ಟಾಕ್ ಅಬೌಟ್ ದ ಪಾಸ್ಟ್ ಸ್ಟೇಟ್ಮೆಂಟ್, ಓಕೆ, ಹಿಂದೆ ಭೂತಕಾಲದಲ್ಲಿ ನಡೆದಿರುವ ಆಕ್ಷನ್ ಬಗ್ಗೆ ಹೇಳ್ಬೇಕಿದ್ರೆ ಕೈಂಡ್ಲಿ ಯೂಸ್ ಓನ್ಲಿ ದ ಸೆಕೆಂಡ್ ಫಾರ್ಮ್ ವರ್ಬ್ ವಿತೌಟ್ ಎನಿ ಕೈಂಡ್ ಆಫ್ ಹೆಲ್ಪಿಂಗ್ ವರ್ಬ್ಸ್ ದೇರ್. ಓಕೆ, ಸೊ ದೇ ಹ್ಯಾವ್ ಗಿವನ್ ಅಸ್ ಫ್ಯೂ ಎಕ್ಸಾಂಪಲ್ಸ್. ಓಕೆ, ಸೊ ನಾವು ಡೆಫಿನೇಷನ್ ಅಲ್ಲಿ ಏನ್ ನೋಡಿದ್ವಿ, ಒಂದು ಪರ್ಟಿಕ್ಯುಲರ್ ಟೈಮ್ ನಲ್ಲಿ ಪಾಸ್ಟ್ ಅಲ್ಲಿ ನಡೆದಿರುವ ಆಕ್ಷನ್ ಬಗ್ಗೆ ಹೇಳುವಾಗ ನಾವಲ್ಲಿ ಸೆಕೆಂಡ್ ಫಾರ್ಮ್ ವರ್ಬ್ ನ ಯೂಸ್ ಮಾಡೋದು. ಸೊ ಆ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಅಂತ ಹೇಳುವಾಗ ಯಾವ ರೀತಿಯ ಟೈಮ್ ಅನ್ನ ಮೆನ್ಷನ್ ಮಾಡೋದು, ಸೊ ದಟ್ ವಿಲ್ ಗೋ ಥ್ರೂ ದಿಸ್ ಸ್ಲೈಡ್. ಓಕೆ, ಸೊ ನಾನ್ ನನ್ನ ವೈಫ್ ನ 1983 ಮೀಟ್ ಮಾಡಿದೆ. ಸೊ ಇಲ್ಲಿ ಆಗ್ಲೇ ಭೇಟಿ ಆಗೋಗಿದೆ. ಸೊ ಇವೆಂಟ್ ಇಸ್ ಆಲ್ರೆಡಿ ಓವರ್ ಅಲ್ವಾ. ಸೊ ನಾನು ಅಲ್ಲಿ ಮೆಟ್ ಅಂತ ಸೆಕೆಂಡ್ ಫಾರ್ಮ್ ವರ್ಬ್ ನ ಯೂಸ್ ಮಾಡ್ತೇನೆ. ಐ ಮೆಟ್ ಮೈ ವೈಫ್ ಇನ್ 1983. ಅವ್ರು ನಿನ್ನೆ ರಾತ್ರಿ ತುಂಬಾ ಲೇಟ್ ಆಗಿ ಮನೆಗ್ ಬಂದ್ರು. ಸೊ ಲಾಸ್ಟ್ ನೈಟ್ ಅಂತ ಹೇಳಿದ್ರೆ ಇಟ್ಸ್ ನಥಿಂಗ್ ಬಟ್ ಯೆಸ್ಟರ್ಡೇ ನೈಟ್. ಸೊ ನಿನ್ನೆ ರಾತ್ರಿ ಅನ್ನೋದಕ್ಕೆ ಇನ್ಸ್ಟೆಡ್ ಆಫ್ ಸೇಯಿಂಗ್ ಯೆಸ್ಟರ್ಡೇ ನೈಟ್ ಅನದರ್ ವೇ ಆಫ್ ಟೆಲಿಂಗ್ ಇಟ್ ಇಸ್ ಲಾಸ್ಟ್ ನೈಟ್. ಓಕೆ, ಸೊ ಅವರು ನಿನ್ನೆ ಲೇಟ್ ಆಗಿ ಮನೆಗ್ ಬಂದ್ರು. ಸೊ ಇಲ್ಲಿ ಗಾಟ್ ಅನ್ನೋ ವರ್ಡ್ ನೋಡಿದ ತಕ್ಷಣ ಫ್ಯೂ ಆಫ್ ದೆಮ್ ವುಡ್ ಗೆಟ್ ಕನ್ಫ್ಯೂಸ್ಡ್. ಸೊ ಗಾಟ್ ಅಂದ್ರೆ ಜನರಲ್ ಆಗಿ ಏನ್ ಮೀನಿಂಗ್ ಕೊಡುತ್ತೆ, ಲೈಕ್ ನಾವೇನೋ ಒಂದನ್ನ ಪಡ್ಕೊಂಡ್ವಿ ಅಂತ ತಗೊಂಡ್ವಿ. ಸೊ ಈ ರೀತಿ ಪಡ್ಕೊಳೋದಕ್ಕೆ ನಾವು ಗಾಟ್ ಅನ್ನೋ ವರ್ಡ್ ನ ಯೂಸ್ ಮಾಡೋದು ಅಲ್ವಾ. ಬಟ್ ಇಲ್ಲಿ ನಾನು ಗಾಟ್ ಅನ್ನೋ ವರ್ಡ್ ನ ಯಾವ ಅರ್ಥದಲ್ಲಿ ಬಳಸ್ತಾ ಇದ್ದೀನಿ ಅಂದ್ರೆ ಟು ರೀಚ್ ಅ ಪ್ಲೇಸ್. ಸೊ ಗಾಟ್ ಅನ್ನೋ ವರ್ಡಿಗೆ ಇಂಗ್ಲಿಷ್ ನಲ್ಲಿ 4 ಡಿಫ್ರೆಂಟ್ ಮೀನಿಂಗ್ಸ್ ಬರುತ್ತೆ. ಸೊ ಅದನ್ನ ನಾವು ಅದರ್ ಕ್ಲಾಸ್ ಅಲ್ಲಿ ಕಲಿತೀವಿ. ಬಟ್ ಆಸ್ ಆಫ್ ನಾವು ಜಸ್ಟ್ ರಿಮೆಂಬರ್, ಇಲ್ಲಿ ನಾನು ಸೆಕೆಂಡ್ ಎಕ್ಸಾಂಪಲ್ ಅಲ್ಲಿ ಗಾಟ್ ಅನ್ನೋದನ್ನ ಇವಾಗ ರೀಚ್ ಅನ್ನೋ ವರ್ಡ್ ಬದಲಿಗೆ ಬಳಸ್ತಾ ಇದ್ದೇವೆ. ಟು ರೀಚ್ ಅ ಪ್ಲೇಸ್, ದೇ ರೀಚ್ಡ್ ಹೋಮ್ ವೆರಿ ಲೇಟ್ ಲಾಸ್ಟ್ ನೈಟ್. ಸೊ ರೀಚ್ಡ್ ಇಸ್ ಅಗೇನ್ ಸೆಕೆಂಡ್ ಫಾರ್ಮ್. ಸೊ ಅದ್ರ ಬದಲಿಗೆ ನಾನು ಗಾಟ್ ಅನ್ನೋ ವರ್ಡ್ ಯೂಸ್ ಮಾಡ್ತಾ ಇದ್ದೇನೆ. ಓಕೆ, ದೇ ಗಾಟ್ ಹೋಮ್ ವೆರಿ ಲೇಟ್ ಲಾಸ್ಟ್ ನೈಟ್. ಶಿ ಕುಕ್ ಬಿರಿಯಾನಿ ಎಸ್ಟರ್ಡೇ. ಸೊ ನಿನ್ನೆ ಅವರು ಬಿರಿಯಾನಿಯನ್ನ ಕುಕ್ ಮಾಡಿದ್ರು. ಸೊ ಇಲ್ಲಿ ಕುಕ್ಡ್ ಅಂತ, ಮೇಡ್, ಪ್ರಿಪೇರ್ಡ್, ಅದ್ ಮೂರು ಕೂಡ ಒಂದೇ ಮೀನಿಂಗ್ ಅನ್ನೇ ಕೊಡುತ್ತೆ ಅಲ್ವಾ, ಬಿರಿಯಾನಿಯನ್ನ ಮಾಡಿದ್ರು ಅಂತ. ಸೊ ಕುಕ್ಡ್ ಆಗಿರ್ಬೋದು, ಮೇಡ್ ಆಗಿರ್ಬೋದು, ಪ್ರಿಪೇರ್ಡ್ ಆಗಿರ್ಬೋದು, ಮೂರು ಕೂಡ ನಮಗೆ ಅಲ್ಲಿ ಒಂದೇ ಮೀನಿಂಗ್ ಅನ್ನ ಕೊಡ್ತಿದೆ. ಬಟ್ ಮೇಡ್ ಅನ್ನೋದು ಮಾತ್ರ ಇರ್ರೆಗ್ಯುಲರ್ ವರ್ಬ್ ಆಗಿರುತ್ತೆ. ಪ್ರಿಪೇರ್ಡ್ ಮತ್ತೆ ಕುಕ್ಡ್ ಬೋತ್ ಆರ್ ರೆಗ್ಯುಲರ್ ವರ್ಬ್ಸ್. ಸೊ ಹಿಯರ್ ಇರ್ರೆಗ್ಯುಲರ್, ರೆಗ್ಯುಲರ್ ದಟ್ ವಿ ಆರ್ ನಾಟ್ ಕನ್ಸಿಡರಿಂಗ್. ಇಟ್ ಜಸ್ಟ್ ಮ್ಯಾಟರ್ಸ್ ದಟ್ ಯಾವ ನಾನು ಆಕ್ಷನ್ ಬಗ್ಗೆ ಮಾತಾಡ್ತಿದ್ದೀನಿ ಅದನ್ನ ಕರೆಕ್ಟ್ ಸೆಕೆಂಡ್ ಫಾರ್ಮ್ ವರ್ಬ್ ನ ನಾವು ಸೆಂಟೆನ್ಸ್ ಅಲ್ಲಿ ಬಳಸಬೇಕು. ಓಕೆ, ನಾನು ಕಳೆದ ವಾರ ಕಾರನ್ನ ಖರೀದಿ ಮಾಡಿದೆ. ಸೊ ಇಲ್ಲಿ ತುಂಬಾ ಜನ ಬಾಟ್ ಮತ್ತೆ ಬ್ರಾಟ್ ನಡುವೆ ಡಿಫ್ರೆನ್ಸ್ ಗೊತ್ತಾಗಲ್ಲ. ದಿ ಯೂಸ್ ಇಟ್ ಲೈಕ್ ಒಂದೇ ತರ ಯೂಸ್ ಮಾಡ್ತಾರೆ. ಸೊ ಇಲ್ಲಿ ಬೈ ಅಂತ ನಾವೇನ್ ಹೇಳ್ತೀವಲ್ಲ, ಖರೀದಿ ಮಾಡೋದಕ್ಕೆ, ಪರ್ಚೇಸ್ ಮಾಡೋದಕ್ಕೆ ನಾನು ಬೈ ಅನ್ನೋ ವರ್ಡ್ ಯೂಸ್ ಮಾಡ್ತೀನಿ. ಸೊ ಬೈ ಅನ್ನೋದನ್ನ ನಾವು ಸೆಕೆಂಡ್ ಫಾರ್ಮ್ ಅಲ್ಲಿ ಬಾಟ್ ಅಂತ ಹೇಳ್ತೀವಿ, ಖರೀದಿ ಮಾಡಿದೆ. ಓಕೆ, ಅದೇ ಬ್ರಿಂಗ್ ಅಂತ ಹೇಳ್ತೀವಲ್ವ, ಏನೋ ಒಂದೊಂದು ತಗೊಂಡ್ ಬರೋದಕ್ಕೆ ಬ್ರಿಂಗ್ ಅಂತ ಹೇಳ್ತೀವಿ. ಬ್ರಿಂಗ್ ಅನ್ನೋದನ್ನ ಸೆಕೆಂಡ್ ಫಾರ್ಮ್ ಅಲ್ಲಿ ನಾವು ಬ್ರಾಟ್ ಅಂತ ಹೇಳ್ತೇವೆ. ಸೊ ಇಲ್ಲಿ ನಾನು ಕಳೆದ ವಾರ ಖರೀದಿ ಮಾಡಿದ್ದು. ಸೊ ಖರೀದಿ ಮಾಡಿರೋದ್ರ ಬಗ್ಗೆ ಮಾತಾಡ್ತಿರೋದ್ರಿಂದ ಬೈ ಅನ್ನೋದನ್ನ ಸೆಕೆಂಡ್ ಫಾರ್ಮ್ ಅಲ್ಲಿ ನಾವು ಬಾಟ್ ಅಂತ ಯೂಸ್ ಮಾಡ್ತಾ ಇದೀವಿ. ಓಕೆ, ಸೊ ಲಾಸ್ಟ್ ವೀಕ್ ನಾನು ಒಂದು ಕಾರನ್ನ ಖರೀದಿ ಮಾಡಿದೆ. ಸೊ ಇಲ್ಲಿ ಪರ್ಚೇಸ್ಡ್ ಅನ್ನೋ ವರ್ಡ್ ಕೂಡ ಯೂಸ್ ಮಾಡ್ಬೋದು ಅಥವಾ ಬಾಟ್ ಅಂತ ಕೂಡ ಹೇಳ್ಬಹುದು. ಓಕೆ, ಐ ಬಾಟ್ ಅ ಕಾರ್ ಲಾಸ್ಟ್ ವೀಕ್. ಓಕೆ, it rained yesterday. So I think it's network issue from your side if my voice is not audible, because others are able to hear me correctly. Okay, ಸೊ ನಿನ್ನೆ ಮಳೆ ಬಂತು. ಇಟ್ ರೈನ್ಡ್ ಯೆಸ್ಟರ್ಡೇ. ಸೊ ಇಲ್ಲಿ ರೈನ್ ಅನ್ನೋದೇ ಆಕ್ಷನ್ ವರ್ಡ್ ಆಗಿರೋದ್ರಿಂದ ನಾವು ಅದನ್ನ ಸೆಕೆಂಡ್ ಫಾರ್ಮ್ ಅಲ್ಲಿ ರೈನ್ಡ್ ಅಂತ ಹೇಳ್ತಾ ಇದೀವಿ. ನಿನ್ನೆ ಮಳೆ ಬಂತು, ಇಟ್ ರೈನ್ ಯೆಸ್ಟರ್ಡೇ. ದೇ ಟಾಕ್ಡ್ ಆನ್ ಫೋನ್ ದಿಸ್ ಮಾರ್ನಿಂಗ್. ಸೊ ಇವತ್ತು ಬೆಳಿಗ್ಗೆ ಅವರು ಫೋನ್ ನಲ್ಲಿ ಮಾತನಾಡಿದ್ರು. ಸೊ ಇವತ್ತು ಬೆಳಿಗ್ಗೆ ಅನ್ನೋದಕ್ಕೆ ಟುಡೇ ಮಾರ್ನಿಂಗ್ ಅಂತ ಹೇಳ್ತೀವಲ್ವಾ. ಸೊ ಟುಡೇ ಮಾರ್ನಿಂಗ್ ಬದಲಿಗೆ ದಿಸ್ ಮಾರ್ನಿಂಗ್ ಅಂತ ಕೂಡ ಯೂಸ್ ಮಾಡ್ಬೋದು. ಸೇಮ್ ಲೈಕ್ ಹೇಗೆ ಯೆಸ್ಟರ್ಡೇ ನೈಟ್ ಗೆ ಲಾಸ್ಟ್ ನೈಟ್ ಅಂತ ಹೇಳ್ತಾ ಇದೀವಿ, ಸೇಮ್ ವಿ ಹಿಯರ್ ಆಲ್ಸೋ ಇನ್ಸ್ಟೆಡ್ ಆಫ್ ಸೇಯಿಂಗ್ ಟುಡೇ ಮಾರ್ನಿಂಗ್ ವಿ ಕ್ಯಾನ್ ಯೂಸ್ ದಿಸ್ ಮಾರ್ನಿಂಗ್ ಆಲ್ಸೋ. ಸೊ ಇವತ್ತು ಬೆಳಿಗ್ಗೆ ಅವ್ರ ಫೋನ್ ನಲ್ಲಿ ಮಾತನಾಡಿದ್ರು ಅನ್ನೋದಕ್ಕೆ ದೇ ಟಾಕ್ಡ್ ಆನ್ ಫೋನ್ ಅಥವಾ ದೇ ಸ್ಪೋಕ್. ಸೊ ಸ್ಪೀಕಿಂಗ್ ಇಸ್ ಆಲ್ಸೋ ಮಾತಾಡೋದನ್ನ ಮೀನಿಂಗ್ ಬರುತ್ತಲ್ವಾ. ಸೊ ಅದನ್ನ ಸೆಕೆಂಡ್ ಫಾರ್ಮ್ ಅಲ್ಲಿ ಸ್ಪೋಕ್ ಅಂತ ಕೂಡ ಹೇಳ್ಬಹುದು. ಓಕೆ, ಅಂಡ್ ನೆಕ್ಸ್ಟ್ ಒನ್, ಯೆಸ್ಟರ್ಡೇ ಐ ಅರೈವ್ಡ್ ಇನ್ ಲಂಡನ್. ಸೊ ಈಗ ಯಾರು ಟ್ರಾವೆಲ್ ಮಾಡ್ತಾ ಇರುವಾಗ ಬಂದ್ರು, ಟ್ರಾವೆಲ್ ಮಾಡಿ ಬಂದ್ರು, ರೀಚ್ ಆದ್ರು ಅಂತ ಹೇಳುವಾಗ ಅರೈವ್ಡ್ ಅನ್ನೋ ವರ್ಡ್ ಯೂಸ್ ಮಾಡ್ತೇವೆ. ಸೊ ಲಂಡನ್ ಅಲ್ಲಿ ನಾನೇನೆ ರೀಚ್ ಆದೆ ಅಥವಾ ಅರೈವ್ ಆದೆ ಅಂತ ಹೇಳೋದಕ್ಕೆ ಯೆಸ್ಟರ್ಡೇ ಐ ಅರೈವ್ಡ್ ಇನ್ ಲಂಡನ್. ಐ ಫಿನಿಶ್ಡ್ ವರ್ಕ್, ವಾಕ್ ಟು ದ ಬೀಚ್ ಅಂಡ್ ಫೌಂಡ್ ಅ ನೈಸ್ ಪ್ಲೇಸ್ ಟು ಸ್ವಿಮ್. ಸೊ ಮೊದಲನೇದಾಗಿ ನಾನು ಕೆಲಸನೆಲ್ಲ ಮುಗಿಸ್ದೆ, ಐ ಫಿನಿಶ್ ದ ವರ್ಕ್. ಅದಾದ್ಮೇಲೆ ಬೀಚ್ ಗೆ ನಡ್ಕೊಂಡು ಹೋದೆ, ವಾಕ್ ಟು ದ ಬೀಚ್, ಅಂಡ್ ದೆನ್ ಐ ಫೌಂಡ್ ಅ ನೈಸ್ ಪ್ಲೇಸ್ ಟು ಸ್ವಿಮ್. ಸೊ ಫೈಂಡ್ ಅನ್ನೋದನ್ನ ನಾವು ಸೆಕೆಂಡ್ ಫಾರ್ಮ್ ಅಲ್ಲಿ ಫೌಂಡ್ ಅಂತ ಹೇಳ್ತೀವಿ. ಓಕೆ, ಫಸ್ಟ್ ನಡ್ಕೊಂಡು ಹೋದೆ, ಕೆಲಸ ಎಲ್ಲ ಮುಗಿಸಿದ್ಮೇಲೆ ನಡ್ಕೊಂಡು ಹೋದೆ. ಅದಾದ ನಂತರ ಒಳ್ಳೆ ಜಾಗ ಸಿಕ್ತು ಸ್ವಿಮ್ ಮಾಡೋದಕ್ಕೆ.
ಓಕೆ, ಸೊ ಇಲ್ಲಿ ನಾವು 3 ಆಕ್ಷನ್ ಬಗ್ಗೆ ಮಾತಾಡ್ತಿದೀವಿ. ಬಟ್ ಈ 3 ಆಕ್ಷನ್ ಅನ್ನ ಕೂಡ ನಾವು ಪಾಸ್ಟ್ ಅಲ್ಲಿ ಮುಗಿಸಿರೋದ್ರಿಂದ ಎಲ್ಲದಕ್ಕೂ ನಾವು ಸೆಕೆಂಡ್ ಫಾರ್ಮ್ ವರ್ಬ್ಸ್ ಅನ್ನ ಯೂಸ್ ಮಾಡಿ ಇಂಡಿಕೇಟ್ ಮಾಡ್ತಾ ಇದೀವಿ. ಓಕೆ, ಸೊ ಅವ್ರು ಇವತ್ ಕಾಲ್ ಮಾಡಿದ್ರು, ದೇ ಕಾಲ್ಡ್ ಮೀ. ಅವನಿಗೆ ಕೆಲ್ಸ ಸಿಕ್ತು, ಹಿ ಗಾಟ್ ಜಾಬ್. ಸೊ ಇಲ್ಲಿ ಗಾಟ್ ಅನ್ನೋದು ಸಿಕ್ತು ಅನ್ನೋ ಮೀನಿಂಗ್ ಕೊಡ್ತಿದೆ ಅಲ್ವಾ, ಲಾಸ್ಟ್ ಬಟ್ ಒನ್ ಎಕ್ಸಾಂಪಲ್. ಬಟ್ ಅದೇ ಸೆಕೆಂಡ್ ಒನ್ ಕಂಪೇರ್ ಮಾಡಿದ್ರೆ ದೋಸ್ ಆರ್ ಟೂ ಡಿಫ್ರೆಂಟ್ ಮೀನಿಂಗ್ಸ್ ಅಲ್ವಾ. ಒಂದು ಟು ರೀಚ್ ಅ ಪ್ಲೇಸ್ ಅನ್ನೋದಕ್ಕೂ ಗಾಟ್ ಅಂತ ಯೂಸ್ ಮಾಡ್ಬೋದು. ಅವನೇನೋ ಒಂದ್ ಸಿಕ್ತು ಅಂತ ಹೇಳೋದಕ್ಕೂ ಕೂಡ ನಾವು ಗಾಟ್ ಅನ್ನೋ ವರ್ಡ್ ನ ಯೂಸ್ ಮಾಡ್ತಾ ಇದೀವಿ. ಓಕೆ, ಅವನಿಗೆ ಕೆಲಸ ಸಿಕ್ತು ಅನ್ನೋದಕ್ಕೆ ಹಿ ಗಾಟ್ ಜಾಬ್. I arrived at the airport at 8 o'clock. I checked into the hotel and I met the clients. ಸೊ ಮೊದಲು ನಾನು ಏರ್ಪೋರ್ಟ್ ಅಲ್ಲಿ ಅರೈವ್ ಆದೆ 8 o'clockಗೆ. ಅದಾದ ನಂತರ ಹೋಟೆಲಿಗೆ ಚೆಕ್ ಇನ್ ಆದೆ. ಸೊ ಚೆಕ್ ಇನ್ ಇಸ್ ನಥಿಂಗ್ ಬಟ್ ಯು ಆರ್ ಟೇಕಿಂಗ್ ಅ ರೂಮ್ ಇನ್ ನ ಹೋಟೆಲ್. ಅಂಡ್ ಅದಾದ ನಂತರ ನಾನು ಕ್ಲೈಂಟ್ಸ್ ಅನ್ನ ಭೇಟಿ ಆದೆ. ಸೊ ಭೇಟಿ ಆಗೋದಕ್ಕೆ ಮತ್ತೆ ನಾವು ಮೆಟ್ ಅನ್ನೋ ವರ್ಡ್ ಯೂಸ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಇಷ್ಟು ಎಕ್ಸಾಂಪಲ್ಸ್ ನಾವ್ ಏನ್ ನೋಡಿದ್ವಿ, ಆಲ್ ದೀಸ್ ಆಕ್ಷನ್ಸ್ ಆರ್ ಆಲ್ರೆಡಿ ಓವರ್. ಓಕೆ, ಹಿಂದೆ ಭೂತ ಕಾಲದಲ್ಲೇ ಮುಗ್ದು ಹೋಗಿರೋ ಆಕ್ಷನ್ ಗಳ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಸೊ ಇದೆಲ್ಲವನ್ನ ಕೂಡ ನಾವು ಸೆಕೆಂಡ್ ಫಾರ್ಮ್ ವರ್ಬ್ ಯೂಸ್ ಮಾಡಿನೇ ಇಂಡಿಕೇಟ್ ಮಾಡ್ತಾ ಇದೀವಿ. ವಿ ಆರ್ ನಾಟ್ ಟೇಕಿಂಗ್ ಹೆಲ್ಪ್ ಆಫ್ ಎನಿ ಕೈಂಡ್ ಆಫ್ ಹೆಲ್ಪಿಂಗ್ ವರ್ಬ್ ದೆ. ಓಕೆ, ವಿ ಯೂಸ್ ಓನ್ಲಿ ದ ಸೆಕೆಂಡ್ ಫಾರ್ಮ್ ಮೇನ್ ವರ್ಬ್, ನಾಟ್ ರಿಕ್ವೈರ್ಡ್. ವಾಸ್ ಆಗ್ಲಿ ಹ್ಯಾಡ್ ಆಗ್ಲಿ ಅದು ಯಾವುದೇ ತರದ ಹೆಲ್ಪಿಂಗ್ ವರ್ಡ್ ನಮಗೆ ಇಲ್ಲಿ ಅಗತ್ಯ ಇರೋದಿಲ್ಲ. ಓಕೆ, ಹಿ ವಾಸ್ ವೆಂಟ್ ದೇರ್ ಅಂದ್ರೆ ತಪ್ಪಾಗತ್ತೆ. ಸೊ ಬರೀ ನಾವು ನಿನ್ನೆ ಹೋದ ಅನ್ನೋದಕ್ಕೆ ಹಿ ವೆಂಟ್ ದೇರ್ ಯೆಸ್ಟರ್ಡೇ. ಸೊ there is a note given there. Sometimes the speaker may not actually mention the specific time, but they do have a specific time in mind. ಸೊ ಇಲ್ಲಿ ಡೆಫಿನೇಷನ್ ಪ್ರಕಾರ ನೋಡಿದ್ರೆ ನಾವು ಪಾಸ್ಟ್ ಟೆನ್ಸ್ ಸ್ಟೇಟ್ಮೆಂಟ್ ಅನ್ನು ಹೇಳ್ಬೇಕಾದ್ರೆ ಆ ಒಂದು ಆಕ್ಷನ್ ಯಾವ ಸ್ಪೆಸಿಫಿಕ್ ಟೈಮ್ ಅಲ್ಲಿ ಆಯ್ತು ಅನ್ನೋದನ್ನ ನಾವು ಮೆನ್ಷನ್ ಮಾಡ್ಬೇಕು ಅಲ್ವಾ. ಬಟ್ ಇಲ್ಲಿ ಕೆಲವು ಸಾರಿ ಸ್ಪೀಕರ್ ಅಂದ್ರೆ ಇವಾಗ ನಾವೇ ಯಾರ್ ಸ್ಟೇಟ್ಮೆಂಟ್ ಅಥವಾ ಆ ಸೆಂಟೆನ್ಸ್ ಅನ್ನ ಹೇಳ್ತಿದೀವಿ, ದಟ್ ಪರ್ಸನ್ ಬಿಕಮ್ಸ್ ದ ಸ್ಪೀಕರ್ ದರ್. ಓಕೆ, ಸೊ ಕೆಲವು ಸಾರಿ ನಾವು ಆ ಒಂದು ಆಕ್ಷನ್ ಯಾವ ಟೈಮಿಂಗ್ ನಡೀತು ಅಂತ ಹೇಳದೆ ಇದ್ರು ಕೂಡ ಆಸ್ ಅ ಸ್ಪೀಕರ್ ನಾನು ಸೆಂಟೆನ್ಸ್ ಅನ್ನ ಹೇಳ್ತಿದ್ದೀನಿ ಅಂದ್ರೆ ಐ ಶುಡ್ ಬಿ ನೋಯಿಂಗ್ ಅದ್ ಯಾವ ಟೈಮಿಂಗ್ ನಡೆದಿದೆ ಆಕ್ಷನ್ ಅಂತ. ಬಿಕಾಸ್ ನನಗೆ ಅಲ್ಲಿ ಟೈಮ್ ಗೊತ್ತಿಲ್ಲ ಅಂದ್ರೆ ಅದು ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ನಂಗೆ ಡಿಫ್ರೆನ್ಸ್ ಹೇಗ್ ಗೊತ್ತಾಗತ್ತೆ ಅಲ್ವಾ. ಓನ್ಲಿ ವೆನ್ ಐ ನೋ ದ ಟೈಮ್, ಯಾವ ಟೈಮ್ ಅಲ್ಲಿ ನಡೀತು ಆಕ್ಷನ್, ಓನ್ಲಿ ದೆನ್ ಐ ಕ್ಯಾನ್ ಡಿಫ್ರೆನ್ಸ್ ಬಿಟ್ವೀನ್ ದ ಟೆನ್ಸಸ್. ಸೊ ಅದಕ್ಕೋಸ್ಕರ ಇಲ್ಲಿ ಹೇಳ್ತಿರೋದು ಆಸ್ ಅ ಸ್ಪೀಕರ್ ನಾನು ಅದ್ ಯಾವ ಟೈಮಿಂಗ್ ನಡೀತು ಪಾಸ್ಟ್ ಆಕ್ಷನ್ ಅಂತ ಇಂಡಿಕೇಟ್ ಮಾಡದೇ ಇದ್ರು ಐ ಶುಡ್ ಹ್ಯಾವ್ ದಟ್ ಇನ್ ಮೈಂಡ್, ಯಾವ ಟೈಮಿಗೆ ಅದು ನಡೆದಿದೆ ಅಂತ. ಓಕೆ, ಸಾ ಮತ್ತೆ ವಾಚ್. ಸೊ ಇಲ್ಲಿ ಸಾ ಮತ್ತೆ ವಾಚ್ ಅನ್ನೋ ವರ್ಡ್ಸ್ ಅನ್ನ ನೋಡಿದಾಗ ಸುಮ್ನೆ ಜನರಲ್ ಆಗಿ ನಾರ್ಮಲ್ ಮೀನಿಂಗ್ ಅನ್ನ ಕನ್ಸಿಡರ್ ಮಾಡಿದಾಗ ಎರಡು ಒಂದೇ ಮೀನಿಂಗ್ ಕೊಡತ್ತೆ. ಲೈಕ್ ನಾನು ಏನೋ ಒಂದನ್ನ ನೋಡ್ದೆ ಅಂತ. ಬಟ್ ಅದೇ ಸಾ ಮತ್ತೆ ವಾಚ್ ಗೆ ನಾವು ಡಿಫ್ರೆನ್ಸ್ ಸ್ಮಾಲ್ ಅಂಡ್ ಕ್ವೈಟ್ ಸಣ್ಣ ಡಿಫ್ರೆನ್ಸ್ ಏನಾದ್ರು ಅಬ್ಸರ್ವ್ ಮಾಡಿದ್ರೆ, ಸಾ ಅಂದ್ರೆ ಫಾರ್ ಅ ಶಾರ್ಟರ್ ಪೀರಿಯಡ್ ಆಫ್ ಟೈಮ್. ಇವಾಗ ನಾನು ಏನೋ ಒಂದನ್ನ ಸುಮ್ನೆ ಹಿಂಗ್ ನೋಡ್ಬಿಟ್ಟು ಹಿಂಗ್ ತಿರುಗ್ದೆ ಅಂದ್ರೆ ಐ ಸಾ ಮೂವಿ ಎಸ್ಟರ್ಡೇ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ ನಾನು ನನ್ನ ಫ್ರೆಂಡ್ ಎಲ್ಲೋ ನೋಡಿದೆ, ಸೊ ಐ ಡೋಂಟ್ ಕೀಪ್ ಸ್ಟೇರಿಂಗ್ ಎಟ್ ದಟ್ ಪರ್ಸನ್ ಅಲ್ಲ, ಸುಮ್ನೆ ನೋಡಿ ಹಿಂಗ್ ತಿರುಗ್ತೀವಿ. ಸೊ ಈ ರೀತಿ ಏನೋ ಒಂದನ್ನ ಅಥವಾ ಯಾರೋ ಒಬ್ರನ್ನ ತುಂಬಾ ಶಾರ್ಟರ್ ಪೀರಿಯಡ್ ಆಫ್ ಟೈಮ್ ನಾನು ನೋಡ್ದೆ ಅಂತ ಹೇಳುವಾಗ ಸಾ ಅನ್ನೋ ವರ್ಡ್ ಯೂಸ್ ಮಾಡ್ತೀವಿ. ಅದೇ ನೀವ್ ಏನಾದ್ರೂ ಒಂದನ್ನ ಲಾಂಗರ್ ಪೀರಿಯಡ್ ಆಫ್ ಟೈಮ್ ನೋಡ್ತಾ ಇರ್ಬೇಕಿದ್ರೆ ವಾಚ್ಡ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನಾನು ಯಾವ್ದೋ ಒಂದು ಶೋನ ನೋಡ್ದೆ ಅಂದ್ರೆ ನೋಡ್ತಾ ಇದ್ದೆ, ಆಬ್ವಿಯಸ್ಲಿ ಐ ವಾಚ್ ದಟ್ ಶೋ. ಓಕೆ, ಸೊ ಈ ರೀತಿ ಏನೋ ಒಂದನ್ನ ನೀವು ಶಾರ್ಟರ್ ಪೀರಿಯಡ್ ಆಫ್ ಟೈಮ್ ನೋಡಿದಾಗ ಸಾ ಅಂತ ಹೇಳ್ತೀವಿ. ಅದೇ ನೀವು ಏನೋ ಒಂದನ್ನ ಲಾಂಗರ್ ಪೀರಿಯಡ್ ಆಫ್ ಟೈಮ್ ನೋಡಿದಾಗ ನಾವು ವಾಚ್ಡ್ ಅನ್ನೋ ವರ್ಡ್ ನ ಯೂಸ್ ಮಾಡ್ತೇವೆ. ಓಕೆ, ದಟ್ ಈಸ್ ಇನ್ ಡೆಪ್ತ್ ಮೀನಿಂಗ್ ವೆನ್ ಯು ಕನ್ಸಿಡರ್ ದ ಡಿಫರೆನ್ಸ್ ಬಿಟ್ವೀನ್ ದೋಸ್ ಟೂ ವರ್ಡ್ಸ್. ಬಟ್ ಅದೇ ಎರಡು ವರ್ಡ್ ನ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ನಾವು ನೋಡಿದಾಗ ಬೋತ್ ದ ವರ್ಡ್ಸ್ ಆರ್ ಗಿವಿಂಗ್ ಅಸ್ ದ ಸೇಮ್ ಮೀನಿಂಗ್. ಏನೋ ಒಂದನ್ನ ನೋಡ್ದೆ ಅನ್ನೋವಾಗ ಸಾ ಅಥವಾ ವಾಚ್ ಎರಡರಲ್ಲಿ ನೀವು ಯಾವ್ದು ಬೇಕಿರೋ ಯೂಸ್ ಮಾಡಬಹುದು. ಓಕೆ, ಐ ಸಾ ಮೂವಿ ಎಸ್ಟರ್ಡೇ ಇಲ್ಲ ಅಂದ್ರೆ ಐ ವಾಚ್ಡ್ ಅ ಮೂವಿ ಎಸ್ಟರ್ಡೇ. ಅಂಡ್ ನೆಕ್ಸ್ಟ್ ಟೂ ವರ್ಡ್ಸ್ ಕಂಪ್ಯಾರಿಸನ್ ಏನಂದ್ರೆ ಸೆಂಡ್ ಮತ್ತೆ ಸೆಂಟ್. ಸೊ ಈ ಎರಡು ವರ್ಡ್ಸ್ ನ ಡಿಫ್ರೆನ್ಸ್ ನಾವ್ ಯಾಕೆ ನೋಡ್ತಿದೀವಿ ಅಂದ್ರೆ ಪ್ರೊನೌನ್ಸಿಯೇಷನ್ ಸೌಂಡ್ಸ್ ದ ಸೇಮ್. ಇವಾಗ ನೀವು ಅದನ್ನ ಪ್ರೊನೌನ್ಸ್ ಮಾಡಿ ನೋಡಿದಾಗ ಎಂಡಿಂಗ್ ಸೌಂಡ್ ಏನ್ ಬರುತ್ತಲ್ಲ ಅದು ಒಂದೇ ತರ ಕೇಳ್ಸುತ್ತೆ ನಮಗೆ ಅಲ್ವಾ. ಸೆಂಟ್ ಅಂತ ಹೇಳಿದಾಗ ಅದು ಡಿ ಇಂದ ಎಂಡ್ ಆಗ್ತಿದೆಯೋ ಟಿ ಇಂದ ಎಂಡ್ ಆಗ್ತಿದೆಯೋ ಅನ್ನೋದು ಕನ್ಫ್ಯೂಷನ್. ಸೊ SEND, ಡಿ ಇಂದ ಎಂಡ್ ಆಗೋದು ಫಸ್ಟ್ ಫಾರ್ಮ್ ವರ್ಬ್ ಆಗಿರುತ್ತೆ. ಸೊ ಅದನ್ನ ಪ್ರೆಸೆಂಟ್ ಟೆನ್ಸ್ ಮತ್ತೆ ಫ್ಯೂಚರ್ ಟೆನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಅದೇ ಸೆಂಟ್ ಟಿ ಇಂದ ಏನ್ ಎಂಡ್ ಆಗುತ್ತೆ ಸೆಕೆಂಡ್ ಫಾರ್ಮ್ ವರ್ಬ್, ಅದನ್ನ ನಾವು ಬರೀ ಪಾಸ್ಟ್ ಟೆನ್ಸ್ ಅಲ್ಲಿ ಮಾತ್ರ ಯೂಸ್ ಮಾಡ್ತೇವೆ. ಓಕೆ, ಸೊ ಅವ್ನ್ ನಿನ್ನೆ ನನಗೆ ಮೇಲ್ ಅನ್ನ ಕಳಿಸ್ದ, ಹಿ ಸೆಂಟ್ ಮೀ ದ ಮೇಲ್ ಯೆಸ್ಟರ್ಡೇ. ಸೊ ಇಲ್ಲಿ ಆಗ್ಲೇ ಆಗೋಗಿರೋದ್ರಿಂದ ನಾನಲ್ಲಿ ಸೆಕೆಂಡ್ ಫಾರ್ಮ್ ವರ್ಬ್ ಯೂಸ್ ಮಾಡ್ತೀನಿ ಬಿಕಾಸ್ ಅದು ಪಾಸ್ಟ್ ಟೆನ್ಸ್ ಆಗತ್ತೆ. ಹಿ ಸೆಂಟ್ ಮೀ ದ ಮೇಲ್ ಯೆಸ್ಟರ್ಡೇ. ನಾನ್ ನಿನ್ನೆ ಅವನಿಗೆ ಮೇಲ್ ಅನ್ನ ಕಳಿಸ್ದೆ ಅನ್ನೋದಕ್ಕೆ ಐ ಸೆಂಡ್ ದ ಮೇಲ್ ನೋ. ಸೊ ಇದು ಕೂಡ ಪಾಸ್ಟ್ ಅಲ್ವಾ. ಸೊ ಸೆಂಟ್ ಅಂತ ನಾನು ಮತ್ತೆ ಸೆಕೆಂಡ್ ಫಾರ್ಮ್ ವರ್ಬ್ ನ ಯೂಸ್ ಮಾಡ್ಬೇಕು. ಐ ಸೆಂಟ್ ದ ಮೇಲ್ ಯೆಸ್ಟರ್ಡೇ.
ನಾನ್ ಇವತ್ ಕಳಿಸ್ತೀನಿ ಅಂದ್ರೆ ಇನ್ನು ಸೆಂಡ್ ಮಾಡಿಲ್ಲ, ಮುಂದೆ ಫ್ಯೂಚರ್ ಕಳಿಸ್ತೀನಿ ಅಂತ ಹೇಳ್ಬೇಕಿದ್ರೆ ವಿಲ್ ಜೊತೆ ಫಸ್ಟ್ ಫಾರ್ಮ್ ನ ಯೂಸ್ ಮಾಡ್ತೇವೆ. ಸೊ ಫ್ಯೂಚರ್ ಟೆನ್ಸ್ ಅಂದ್ರೆ ಭವಿಷ್ಯತ್ ಕಾಲದ ಬಗ್ಗೆ ಹೇಳುವಾಗ ಯಾವತ್ತು ಕೂಡ ನಾವು ಸೆಕೆಂಡ್ ಫಾರ್ಮ್ ಆಗ್ಲಿ ಥರ್ಡ್ ಫಾರ್ಮ್ ಆಗ್ಲಿ ಆ ರೀತಿಯ ವರ್ಬ್ಸ್ ಅನ್ನ ಯೂಸ್ ಮಾಡಲ್ಲ. ಯಾವತ್ತು ಕೂಡ ನಾವು ವಿಲ್ ಜೊತೆ ಫಸ್ಟ್ ಫಾರ್ಮ್ ಮೇನ್ ವರ್ಬ್ ನ ಯೂಸ್ ಮಾಡ್ತೇವೆ. ಸೊ ಏನಕ್ಕಿಲ್ಲಿ ಫ್ಯೂಚರ್ ಟೆನ್ಸ್ ಹೇಳುವಾಗ ಹೆಲ್ಪಿಂಗ್ ವರ್ಬ್ ಬರ್ತಿದೆ ಅಂದ್ರೆ ಬಿಕಾಸ್ ನಮಗೆ ಫ್ಯೂಚರ್ ಟೆನ್ಸ್ ಅಂತಾನೆ ಯಾವುದೇ ಫಾರ್ಮ್ ಆಫ್ ವರ್ಬ್ ಇಲ್ಲ. ಸೊ ಅದಕ್ಕೋಸ್ಕರ ನಾವೇ ವಿಲ್ ಜೊತೆ ಫಸ್ಟ್ ಫಾರ್ಮ್ ಮೇನ್ ವರ್ಬ್ ನ ಯೂಸ್ ಮಾಡ್ತೇವೆ. ಸೊ ಇವತ್ ನಾನು ಕಳಿಸ್ತೀನಿ ಅಂದ್ರೆ ಇನ್ನು ಕಳಿಸಿಲ್ಲ, ಮುಂದಕ್ಕೆ ಸೆಂಡ್ ಮಾಡ್ತೀನಿ ಅಂತ ಹೇಳುವಾಗ ಐ ವಿಲ್ ಸೆಂಡ್ ಇಟ್ ಟುಡೇ. ಓಕೆ, ಸೊ ವಿಲ್ ಜೊತೆ ನಾನು ಸೆಂಡ್ ಅಂತ ಫಸ್ಟ್ ಫಾರ್ಮ್ ಮೇನ್ ವರ್ಬ್ ನ ಯೂಸ್ ಮಾಡ್ತೇನೆ. ಓಕೆ, so some of the common mistakes which we commit while doing a normal conversation. Okay, so ಇವಾಗ ಬೇಸಿಕಲಿ ನಾನ್ ನನ್ ಬಗ್ಗೆ ಹೇಳ್ಕೊಳ್ಬೇಕಿದ್ರೆ ಐ ಡೋಂಟ್ ಸೇ ಮೈ ನೇಮ್. ಇವಾಗ ನಾನ್ ಮೂವಿಗೆ ಹೋದೆ ಅಂತ ಹೇಳ್ಬೇಕಿದ್ರೆ ಐ ಡೋಂಟ್ ಸೇ ಸಾಧನಾ ವೆಂಟ್ ಟು ಮೂವಿ, ಐ ಡೋಂಟ್ ಸೇ ಮೈ ನೇಮ್ ದೇರ್. ಸೊ ಇನ್ಸ್ಟೆಡ್ ಆಫ್ ದ್ಯಾಟ್ ಐ ಯೂಸ್ ಅ ಪ್ರೊನೌನ್ ಅಲ್ವಾ. ಸೊ ಏನದು ಪ್ರೊನೌನ್ ಅಂತ ಹೇಳಿದ್ರೆ ಪ್ರೊನೌನ್ಸ್ ಆರ್ ದ ವರ್ಡ್ಸ್ ವಿಚ್ ಆರ್ ಯೂಸ್ಡ್ ಇನ್ ಪ್ಲೇಸ್ ಆಫ್ ಅ ನೌನ್. ಸೊ ಒಂದು ನಾಮಪದದ ಜಾಗದಲ್ಲಿ ಅದರ ಬದಲಿಗೆ ಯೂಸ್ ಮಾಡುವಂತಹ ವರ್ಡ್ ಅನ್ನ ವಿ ಕಾಲ್ ಇಟ್ ಆಸ್ ಅ ಪ್ರೊನೌನ್. ಸೊ ಇವಾಗ ನಾನು ನೇಮ್ ಹೇಳ್ತೀನಿ ಅಂದ್ರೆ ಇಟ್ಸ್ ಅ ಪರ್ಸನ್ಸ್ ನೇಮ್, ಸೊ ಇಟ್ಸ್ ಅ ನೌನ್ ದೇರ್. ಸೊ ಅಲ್ಲಿ ನಾನು ಆ ನೇಮ್ ಅನ್ನ ತೆಗೆದ್ಬಿಟ್ಟು ಐ ಅನ್ನೋ ಪ್ರೊನೌನ್ ಅನ್ನ ಯೂಸ್ ಮಾಡ್ತೇನೆ. ಓಕೆ, ಸೊ ನಾನು ಮೂವಿಗೆ ಹೋದೆ ಅಂದಾಗ ಇನ್ಸ್ಟೆಡ್ ಆಫ್ ಸೇಯಿಂಗ್ ಮೈ ನೇಮ್ ಐ ವಿಲ್ ಸೇ ಐ ವೆಂಟ್ ಫಾರ್ ಅ ಮೂವಿ ಯೆಸ್ಟರ್ಡೇ. ಸೊ ಇವಾಗ ತುಂಬಾ ಜನ ಏನ್ ಮಾಡ್ತಾರೆ ಮೀ ವೆಂಟ್ ಫಾರ್ ಅ ಮೂವಿ ಅಂತ ಹೇಳ್ತಾರೆ ರೋ. ಸೊ ನೀವೇ ಆಕ್ಷನ್ ಅನ್ನ ಪರ್ಫಾರ್ಮ್ ಮಾಡ್ತಾ ಇದೀರಿ ಅಂತ ಹೇಳುವಾಗ ಅಲ್ಲಿ ಐ ಅನ್ನು ನಾಮಿನೇಟಿವ್ ಪ್ರೊನೌನ್ ಯೂಸ್ ಮಾಡ್ಬೇಕು. ಯು ಕ್ಯಾನ್ ಎವರ್ ಯೂಸ್ ದ ವರ್ಡ್ ಮೀ ದೇರ್. ಓಕೆ, ಸಪೋಸ್ ಆಗ ನನ್ನ ಜೊತೆ ಇನ್ನೊಬ್ಬ ವ್ಯಕ್ತಿ ಕೂಡ ಇದನ್ನ ಆಕ್ಷನ್ ಪರ್ಫಾರ್ಮ್ ಮಾಡಕ್ಕೆ, ಸೊ ರಾಜೀವ್ ಅಂಡ್ ಐ. ಓಕೆ, ಸೊ ಇಲ್ಲಿ ತುಂಬಾ ಜನ ಏನ್ ತಪ್ಪು ಮಾಡ್ತಾರೆ ಮೀ ಅಂಡ್ ರಾಜೀವ್, ರಾಜೀವ್ ಅಂಡ್ ಮೀ. ಸೊ ಈ ರೀತಿ ಎಲ್ಲ ಸ್ಟೇಟ್ಮೆಂಟ್ ಅನ್ನ ಹೇಳೋದು ತಪ್ಪಾಗತ್ತೆ. ಸೊ ನನ್ನ ಜೊತೆ ಯಾರು ಇನ್ನೊಬ್ಬ ವ್ಯಕ್ತಿ ಆಕ್ಷನ್ ಅನ್ನ ಪರ್ಫಾರ್ಮ್ ಮಾಡ್ತಿದ್ದಾನೆ ಆ ಪರ್ಸನ್ ನೇಮ್ ನ ಫಸ್ಟ್ ಮೆನ್ಷನ್ ಮಾಡ್ಬಿಟ್ಟು ನಾನು ಅಂಡ್ ಐ ಅಂತ ಹೇಳ್ತೀನಿ. ಸೊ ರಾಜೀವ್ ಅಂಡ್ ಐ ವೆಂಟ್ ಫಾರ್ ಅ ಮೂವಿ ಎಸ್ಟರ್ಡೇ. ಐ ಅಂಡ್ ರಾಜೀವ್, ಮೀ ಅಂಡ್ ರಾಜೀವ್, ರಾಜೀವ್ ಅಂಡ್ ಮೀ ಇದಿಷ್ಟು ಕೂಡ ತಪ್ಪಾಗತ್ತೆ. ಸೊ ನಾನು ಒಬ್ಳೆ ಆಕ್ಷನ್ ಪರ್ಫಾರ್ಮ್ ಮಾಡ್ತಿದ್ದೀನಿ ವೆನ್ ಐ ಆಮ್ ದ ಸಬ್ಜೆಕ್ಟ್ ಅಂತ ಹೇಳಿದ್ರೆ ಅವಾಗ ನಾನು ಐ ಅನ್ನು ಪ್ರೊನೌನ್ ನ ಯೂಸ್ ಮಾಡ್ತೀನಿ. ಸಪೋಸ್ ನನ್ನ ಜೊತೆ ಇನ್ನೊಬ್ಬ ವ್ಯಕ್ತಿ ಕೂಡ ಅದರ ಆಕ್ಷನ್ ಪರ್ಫಾರ್ಮ್ ಮಾಡಕ್ ಅಂದಾಗ ಆ ಪರ್ಸನ್ ನೇಮ್ ನ ನಾನು ಫಸ್ಟ್ ಮೆನ್ಷನ್ ಮಾಡ್ತೀನಿ. ಓಕೆ, ರಾಜೀವ್ ಅಂಡ್ ಐ ವೆಂಟ್ ಫಾರ್ ಅ ಮೂವಿ ಯೆಸ್ಟರ್ಡೇ. ಅಂಡ್ ದ ನೆಕ್ಸ್ಟ್ ಒನ್, I am Krupa, one of the trainer in English partner. So this is again wrong because ಇಲ್ಲಿ ಕೃಪಾ ಒಬ್ರೆ ಇಂಗ್ಲಿಷ್ ಪಾರ್ಟ್ನರ್ ಟ್ರೈನರ್ ಆಗಿದ್ರೆ ಐ ಆಮ್ ಕೃಪಾ ಇಂಗ್ಲಿಷ್ ಪಾರ್ಟ್ನರ್ ಟ್ರೈನರ್ ಅಂತ ಹೇಳ್ಬೋದು. ಬಟ್ ಇಲ್ಲಿ ಒನ್ ಆಫ್ ದ ಅನ್ನೋ ಫ್ರೇಸ್ ಅನ್ನ ಏನಕ್ಕೆ ಬಳಸ್ತಾ ಇದೀವಿ, ಜಸ್ಟ್ ಟು ಇಂಡಿಕೇಟ್ ದಟ್ ಅಲ್ಲಿ ತುಂಬಾ ಜನ ಟ್ರೈನರ್ಸ್ ಇದ್ದಾರೆ, ಅದ್ರಲ್ಲಿ ಒಬ್ರು ಕೃಪಾ ಅಂತ ಅಲ್ವಾ. ಸೊ ದಟ್ ಇಸ್ ದ ರೀಸನ್ ಇಲ್ಲಿ ಒನ್ ಆಫ್ ದ ಟ್ರೈನರ್ ಅಂತ ಹೇಳ್ಬಾರ್ದು, ಒನ್ ಆಫ್ ದ ಟ್ರೈನರ್ಸ್. ಬಿಕಾಸ್ ಅಲ್ಲಿ ಇಂಗ್ಲಿಷ್ ಪಾರ್ಟ್ನರ್ ಅಲ್ಲಿ ತುಂಬಾ ಜನ ಟ್ರೈನರ್ಸ್ ಇದ್ದಾರೆ, ಸೊ ಅದ್ರಲ್ಲಿ ಒಬ್ರು ಕೃಪಾ ಅಂತ ಹೇಳ್ತಿರೋದು. ಓಕೆ, ಐ ಆಮ್ ಕೃಪಾ, ಒನ್ ಆಫ್ ದ ಟ್ರೈನರ್ಸ್ ಇನ್ ಇಂಗ್ಲಿಷ್ ಪಾರ್ಟ್ನರ್. ಒನ್ ಆಫ್ ಮೈ ಕಲೀಗ್ ಕೇಮ್ ಹೋಮ್ ಯೆಸ್ಟರ್ಡೇ. ಸೊ ಇಲ್ಲೂ ಕೂಡ ನಿಮಗೆ ಒಬ್ರೇ ಒಬ್ರು ಕೊಲೀಗ್ ಇದಾರೆ, ಅವ್ರ ಒಬ್ರೇ ಮನೆಗೆ ಬಂದ್ರು ಅಂದ್ರೆ ಮೈ ಕಲೀಗ್ ಕೇಮ್ ಹೋಮ್ ಯೆಸ್ಟರ್ಡೇ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಒನ್ ಆಫ್ ಮೈ ಕಲೀಗ್ ಅಂತ ಏನಕ್ಕೆ ಹೇಳ್ತಿರೋದು, ಬಿಕಾಸ್ ಇಲ್ಲಿ ತುಂಬಾ ಜನ ಕೊಲೀಗ್ಸ್ ಇದ್ದಾರೆ, ಅಂದ್ರೆ ನಿಮ್ ಜೊತೆನಲ್ಲಿ ಕೆಲಸ ಮಾಡೋರು ತುಂಬಾ ಜನ ಇದ್ದಾರೆ, ಅದ್ರಲ್ಲಿ ಒಬ್ರು ನಿನ್ನೆ ನಮ್ಮ ಮನೆಗೆ ಬಂದ್ರು. ಓಕೆ, ಒನ್ ಆಫ್ ಮೈ ಕಲೀಗ್ಸ್ ಕೇಮ್ ಹೋಮ್ ಯೆಸ್ಟರ್ಡೇ. ಒನ್ ಆಫ್ ಮೈ ಫ್ರೆಂಡ್ ಅಟೆಂಡೆಡ್ ದಟ್ ಇಂಟರ್ವ್ಯೂ ಲಾಸ್ಟ್ ವೀಕ್. ಸೊ ಇಲ್ಲಿ ಕೂಡ ನಿಮಗೆ ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ, ಸೊ ಅದ್ರಲ್ಲಿ ಒಬ್ರು ಇಂಟರ್ವ್ಯೂ ಅನ್ನ ಅಟೆಂಡ್ ಮಾಡಿದ್ದು ಅಲ್ವಾ. ಸೊ ಒನ್ ಆಫ್ ಮೈ ಫ್ರೆಂಡ್ಸ್ ಅಟೆಂಡೆಡ್ ದಟ್ ಇಂಟರ್ವ್ಯೂ ಲಾಸ್ಟ್ ವೀಕ್. ಓಕೆ, ಸೊ ಈ ರೀತಿ ಒನ್ ಆಫ್ ದ ಅನ್ನೋ ಫ್ರೇಸ್ ಅನ್ನ ನಾವು ಬಳಸೋ ಉದ್ದೇಶ ಏನಂದ್ರೆ ಅಲ್ಲಿ ಜೊತೆನಲ್ಲಿ ನೌನ್ ಯಾವ ನಾಮಪದದ ಬಗ್ಗೆ ಮಾತಾಡ್ತಿದೀವಿ ಅದ್ ಯಾವಾಗ್ಲೂ ಕೂಡ ಪ್ಲೂರಲ್ ಫಾರ್ಮ್ ನಲ್ಲಿನೇ ಇರ್ಬೇಕು. ಬಿಕಾಸ್ ಅಲ್ಲಿ ತುಂಬಾ ಇದೆ, ಅದ್ರಲ್ಲಿ ಒಂದು ಅಂತ ನಾವು ಚೂಸ್ ಮಾಡಿ ಹೇಳ್ತಿರೋದಲ್ವಾ. ಸೊ ಒನ್ ಆಫ್ ದ ಟ್ರೈನರ್ಸ್, ಒನ್ ಆಫ್ ದ ಕೊಲೀಗ್ಸ್ ಅಥವಾ ಒನ್ ಆಫ್ ಮೈ ಫ್ರೆಂಡ್ಸ್, ಸೊ ಈ ರೀತಿ ನಾವು ಪ್ಲೂರಲ್ ಫಾರ್ಮ್ ನಲ್ಲಿನೇ ಆ ಒಂದು ಫ್ರೇಸ್ ಜೊತೆ ನಾವು ನನ್ನ ಯೂಸ್ ಮಾಡ್ಬೇಕಾಗತ್ತೆ. ಓಕೆ, ಸಪೋಸ್ ನನಗೆ ಒಬ್ರೇ ಫ್ರೆಂಡ್ ಇದಾರೆ, ಅವ್ರ ಒಬ್ರೇ ಇಂಟರ್ವ್ಯೂ ಅಟೆಂಡ್ ಮಾಡಿದ್ರು ಅಂದ್ರೆ ಮೈ ಫ್ರೆಂಡ್ ಅಟೆಂಡೆಡ್ ಅಂತ ಹೇಳ್ತೀವಿ. ಬಟ್ ಒನ್ ಆಫ್ ದ ಅಂತ ಏನಕ್ಕೆ ಬಳಸ್ತಿರೋದು, ಬಿಕಾಸ್ ಅಲ್ಲಿ ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ, ಅದ್ರಲ್ಲಿ ಒಬ್ರು ಅಂತ ನಾವು ಚೂಸ್ ಮಾಡಿ ಹೇಳೋದು. ಓಕೆ, ಸೊ ಟುಡೇಸ್ ಟಾಪಿಕ್ ಇಟ್ಸ್ ಅ ವೆರಿ ಸಿಂಪಲ್ ಟಾಪಿಕ್. ಜಸ್ಟ್ ಹೇಗೆ ಪಾಸ್ಟ್ ಟೆನ್ಸ್ ಅಂತ ಬಂದಾಗ ಸೆಂಟೆನ್ಸ್ ಅಲ್ಲಿ ನಾವು ಸೆಕೆಂಡ್ ಫಾರ್ಮ್ ವರ್ಬ್ ನ ಯೂಸ್ ಮಾಡ್ಬೇಕು ಅಂತ ಇವತ್ತಿನ ಕ್ಲಾಸ್ ಅಲ್ಲಿ ಕಲ್ತಿದೀವಿ. ಬಟ್ ಪಾಸ್ಟ್ ಟೆನ್ಸ್ ಟಾಪಿಕ್ ಇಸ್ ನಾಟ್ ಓವರ್, ಬಿಕಾಸ್ ನಮಗೆ ಇನ್ನೂ ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆ. ಡಿಡ್, ಹ್ಯಾಡ್, ಈ ವರ್ಡ್ಸ್ ಅನ್ನು ಎಲ್ಲಿ ಯೂಸ್ ಮಾಡ್ಬೇಕು, ಅದನ್ನ ನೆಗೆಟಿವ್ ಅಲ್ಲಿ ಹೇಗೆ ಹೇಳ್ಬೇಕು, ಕ್ವೆಶ್ಚನ್ ಮಾಡುವಾಗ ಹೇಗೆ ಕೇಳ್ಬೇಕು. ಸೊ ಆಲ್ ದೀಸ್ ಥಿಂಗ್ಸ್ ವಿಲ್ ಬಿ ಲರ್ನಿಂಗ್ ಇನ್ ಟುಮಾರೋ ಅಂಡ್ ಡೇ ಆಫ್ಟರ್ ಟುಮಾರೋಸ್ ಕ್ಲಾಸ್. ಓಕೆ,
ಸೊ ಇಲ್ಲಿಗೆ ನಮ್ಮ ಡೇ 4th ಕ್ಲಾಸ್ ಎಂಡ್ ಆಗತ್ತೆ. ಸೊ ಎನಿಬಡಿ ಹ್ಯಾವಿಂಗ್ ಎನಿ ಡೌಟ್ ಯು ಕ್ಯಾನ್ ಆಸ್ಕ್ ಮೀ ಅಂಡ್ ದೆನ್ ವಿಲ್ ಡೂ ದಿ ಆಕ್ಟಿವಿಟಿ. ಓಕೆ, ಸೊ ಎನಿ ಡೌಟ್ಸ್ ವಿತ್ ರಿಗಾರ್ಡ್ ಟು ದಿಸ್ day 4th class? I just need a response No, from. madam. Okay, Raju, good. No doubts. Okay, others? Okay, Vijay. ಯಾರಿಗಾದ್ರೂ ಅನ್ಮ್ಯೂಟ್ ಮಾಡಕ್ಕಾಗಲ್ಲ, just put a message in inbox so that I'll get to know. Okay, Aishwarya. ಓಕೆ ಫೈನ್. ಸೊ ಐ ಹೋಪ್ ಎಲ್ರಿಗೂ ಕೂಡ ಈ ಒಂದು ಸಿಂಪಲ್ ಟಾಪಿಕ್ ಏನಿದೆ ಅದು ಇವತ್ತಿನ ಕ್ಲಾಸ್ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಓಕೆ ಲಾವಣ್ಯ, ಗುಡ್. ಸೊ ಇವಾಗ ಏನ್ ಮಾಡೋದಂದ್ರೆ ಫಿಲ್ ಇನ್ ದ ಬ್ಲಾಂಕ್ ಆಕ್ಟಿವಿಟಿ ಇದೆ. ಸೊ ನಮಗೆ ಅಲ್ಲಿ ಬ್ರಾಕೆಟ್ ಅಲ್ಲಿ ಫಸ್ಟ್ ಫಾರ್ಮ್ ವರ್ಬ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ನಾವಲ್ಲಿ ಆ ಬ್ಲಾಂಕ್ ಅನ್ನ ಫಿಲ್ ಮಾಡ್ಬೇಕಂತ ಹೇಳಿದ್ರೆ ಆ ಬ್ಲಾಂಕ್ ಅಲ್ಲಿ ನಾವು ಸೆಕೆಂಡ್ ಫಾರ್ಮ್ ವರ್ಬ್ಸ್ ಅನ್ನ ಯೂಸ್ ಮಾಡ್ಬೇಕು. ಓಕೆನಾ? ಸೊ ಆ ಫಸ್ಟ್ ಫಾರ್ಮ್ ವರ್ಬ್ ನ ನೀವು ಸೆಕೆಂಡ್ ಫಾರ್ಮ್ ವರ್ಬ್ ಆಗಿ ಕನ್ವರ್ಟ್ ಮಾಡ್ಬಿಟ್ಟು ಆ ಒಂದು ಪಾಸ್ಟ್ ಟೆನ್ಸ್ ಸ್ಟೇಟ್ಮೆಂಟ್ ಅನ್ನ ಹೇಳ್ಬೇಕು. ಓಕೆ, ಸೊ ಫಸ್ಟ್ ಒನ್ ಯು ಕ್ಯಾನ್ ಸ್ಟಾರ್ಟ್. I had, yes, I had breakfast at 7 o'clock. So ತಿಂದ್ ಆಗೋಗಿರೋದ್ರಿಂದ ಸೆಕೆಂಡ್ ಫಾರ್ಮ್ ವರ್ಬ್ ನಾವು ಯೂಸ್ ಮಾಡ್ತಾ ಇದ್ದೀವಿ. ಕರೆಕ್ಟ್. ಸೆಕೆಂಡ್ ಒನ್, ಅಣ್ಣ ಡ್ರೋವ್ ಟು ವರ್ಕ್. ಓಕೆ, ಕರೆಕ್ಟ್. ಸೊ ಡ್ರೈವ್ ಅನ್ನೋದು ಸೆಕೆಂಡ್ ಫಾರ್ಮ್ ಅಲ್ಲಿ ಡ್ರೋವ್ ಆಗುತ್ತೆ. ಸೊ ತುಂಬಾ ಜನ ಏನ್ ಮಾಡ್ತಾರೆ, ಡ್ರೈವ್ಡ್ ಅನ್ನೋ ವರ್ಡ್ ಯೂಸ್ ಮಾಡ್ತಾರೆ. ಓಕೆನಾ? ಸೊ ಡ್ರೈವ್ಡ್ ಅಂತ ಹೇಳ್ಬಾರ್ದು, ಇಟ್ ಇಸ್ ಆಲ್ವೇಸ್ ಡ್ರೋವ್. ಓಕೆ, ಅಣ್ಣ ಡ್ರೋವ್ ಟು ವರ್ಕ್. ವೆರಿ ಗುಡ್. ಅಂಡ್ ದ ಥರ್ಡ್ ಒನ್, ಮೈ ನೈಬರ್ ಡ್ಯಾಶ್ ಬಾಟ್. ಎಸ್, ವೆರಿ ಗುಡ್. ಸೊ ಇಲ್ಲಿ ಬ್ರಾಟ್ ಅಂತ ಹೇಳ್ಬಾರ್ದು. ಓಕೆನಾ? ಬಾಟ್, BOUGHT. ಅದೇನೋ ಒಂದನ್ನ ಖರೀದಿ ಮಾಡ್ತಾ ಇದೀವಿ ಅಂದಾಗ ಬೈ ಅಂತ ಹೇಳ್ತೀವಲ್ವಾ, ಸೊ ಬೈ ಸೆಕೆಂಡ್ ಫಾರ್ಮ್ ಅಲ್ಲಿ ಬಾಟ್ ಆಗತ್ತೆ. ಓಕೆ, ಫೋರ್ತ್ ಒನ್, ದೇ ಡ್ಯಾಶ್ ಟು ಜರ್ಮನಿ ವೆಂಟ್. ಎಸ್, ಸೊ ಗೋ ಅನ್ನೋದು ಸೆಕೆಂಡ್ ಫಾರ್ಮ್ ಅಲ್ಲಿ ವೆಂಟ್ ಆಗತ್ತೆ. ಕರೆಕ್ಟ್. ಸೊ ದೇ ವೆಂಟ್ ಟು ಜರ್ಮನಿ ಆನ್ ದ ಲಾಸ್ಟ್ ಸಮ್ಮರ್ ಹಾಲಿಡೇ. ವೆರಿ ಗುಡ್. ಫಿಫ್ತ್ ಒನ್, my family and I saw horror movie last night. Okay, very good. So see ಅನ್ನೋದು ಸೆಕೆಂಡ್ ಫಾರ್ಮ್ ಅಲ್ಲಿ ನಾವು saw ಅಂತ ಹೇಳ್ತೀವಿ. Yes. So any doubts with the first 5 questions here? No, ma'am. Okay. So first 5 ನಾನು ಇವಾಗ ಕ್ಲಾಸ್ ಅಲ್ಲಿ ಆಕ್ಟಿವಿಟಿ ಆಗಿ ಮಾಡಿಸಿದ್ದೀನಿ.